ಬಂದೆ. ಭಾವನಾ, ನೀನು ಈಗಲೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿರೋದು ನನಗೆ ಯಾಕೋ ಇಷ್ಟನೇ ಆಗ್ತಿಲ್ಲ. ಅಲ್ಲ, ನೀನು ಬಂದು ಇನ್ನೂ 2 ದಿನವೂ ಆಗಲಿಲ್ಲ, ಆಗಲೇ ಕೆಲಸ ಅಂತೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಹೇಳು? ಇನ್ನೊಂದು ಸ್ವಲ್ಪ ದಿನ ಕಾಯ್ಬೋದಲ್ವಾ? ಅದಕ್ಕೆ ನಾವು ಎಷ್ಟೇ ದಿನಕ್ಕಾದರೂ ಆ ಕಡೆಯಿಂದ ಉತ್ತರ ಏನು ಬಂದಿದೆ ಅಂತ ನಮಗಾಗಲೇ ಗೊತ್ತಾಗಿದೆ. ಅದಕ್ಕಿನ್ನ ನಾನೇ ನೋಡ್ಕೋಬೇಕಲ್ವಾ? ಭಾವನಾ, ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಅದೇ ನಿನ್ನ ತಂಗಿನ ಇವತ್ತೇ ಇಂಟರ್ವ್ಯೂ ಕರ್ಕೊಂಬ ಅಂತ ಹೇಳಿಲ್ಲ. ರೆಡಿ ಆಗ್ತೀಯಾ? ಹೊರಡೋಣ. ಸರಿ ಅಣ್ಣ, ಹಾಗೆ ಮಾಡೋಣ. ರೆಡಿ ಆಗ. ಅದಕ್ಕೆ ನಾನು ಬರ್ತೀನಿ. ಮಧ್ಯ ಸಿದ್ದೇಗೌಡ ಪೇಪರ್ ಸೈನ್ ಮಾಡ್ಲಿವೇನಮ್ಮಿ? ಇಲ್ಲ ಅಂತ ಕಾಣುತ್ತೆ ರೀ. ಏನೋ ಯೋಚನೆ ಮಾಡ್ಕೊಂಡು ಅವನ್ ಪಾಡ್ಗವ್ನು ಕೂತಿರ್ತಾನೆ. ಕರೀಮೆ ಆ ಬಡ್ಡಿ ಇದನ್ನ. ಸಿದ್ದು, ಏ ಸಿದ್ದು, ಸಿದ್ದೇಗೌಡ, ಅದೊಂದು ಪೇಪರ್ಗೆ ಸೈನ್ ಮಾಡಿ ಬಿಸಾಕ ಗೇಟ್ಲ ಟೈಮ್ ತಗೋತೀನಿ ನೀನು. ನೋಡು, ನೀನು ಏನು ಯೋಚನೆ ಮಾಡೋದು ಆಗಕ್ಕಿಲ್ಲ. ಮೊದಲು ಇದೊಂದು ಡೈವರ್ಸ್ ತೊಗೊಂಡು ಕೈ ತೊಳ್ಕೊಂಡು ನೆಮ್ಮದಿಯಾಗಿರು. ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಅಪ್ಪಯ್ಯ, ಹೊಸಿ ತಡೀರಿ, ಯಾಕೆ ಇಷ್ಟು ಅವಸರ ಮಾಡ್ತಾ ಇದ್ದೀರಿ? ಅಷ್ಟಕ್ಕೂ ಸಿದ್ದುಗಾಗ್ಲಿ ಭಾನುವ್ರಿಗಾಗ್ಲಿ ಯಾವುದೇ ಜಗಳ ಆಗಿಲ್ಲ, ಮನಸ್ತಾಪನೂ ಆಗಿಲ್ಲ. ಅವನ್ಯಾರೋ ಬುದ್ಧಿ ಇಲ್ದಾರನವ್ರ ಅಣ್ಣ ಬಂದ, ಏನೇನೋ ಮಾತಾಡ್ದ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನಂಗೆ ಮಾತಿಗೆ ಮಾತು ಬೆಳೆಸಿ ಜಗಳನೂ ಮಾಡಿ ಅವ್ರ ತಂಗಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟೋದ. ಇದರಲ್ಲಿ ಸಿದ್ದುದಾಗ್ಲಿ ಭಾವನವ್ರದಾಗ್ಲಿ ಏನ್ ತಪ್ಪಿದದು ಅಂತೀನಿ. ಅದಕ್ಕೆ ಮೊದಲು ಸಿದ್ದುನು ಭಾವನನು ಮಾತಾಡ್ಲಿ, ಆಮೇಲೆ ಏನ್ ತೀರ್ಮಾನ ತಗೋಬೇಕು ನೀವು ತಕೊಳ್ಳಿ. ಅಲ್ಲಿ ಗಂಟ ದುಡ್ಕೋದ್ ಬೇಡ ಅಂತ ನಂಗೆ ಅನಿಸ್ತದೆ. ಡೈ ಮುಟ್ಲ ಬಾಯ, ಮಧ್ಯ ಬಾಯ ಹಾಕಿ ಬರಬೇಡ ನೀನು. ಸರ್ ಮಾಡಕ್ಕೆ ಇನ್ನೇನ ಉಟ್ಕೊಂಡದಿಲ್ಲಿ? ಪದೇ ಪದೇ ನೀನು ಅವಳು ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ. ಅದೇ ತರ ಮಾತಾಡ್ತಾ ಇದ್ರೆ ಅವಳಿಗಾದ ಗತಿನೇ ನಿನಗೂ ಆಗೋದು. ಹುಷಾರು. ಹೇಳಮ್ಮ ನಿನ್ ಗಂಡಂಗೆ. ಏನೋ ಇದು ನಿಂದು? ಇಲ್ಲಿ ನಮ್ಗಾಗಿರೋ ಅವಮಾನಕ್ಕಿಂತ ನಿಂಗೆ ಆ ಭಾವನಾನೇ ಮುಖ್ಯನೇನೋ? ಅವಳಿಂದ ನಾವು ಅನುಭವಿಸ್ತಿರೋ ನೋವು ಎಷ್ಟು ಅಂತ ನಿಂಗೆ ಗೊತ್ತಿಲ್ವಾ? ಲೇ ಮರಿಗೋಡ, ನೀನ್ ಸ್ವಲ್ಪ ಸುಮ್ಕೆ ಇಲ್ಲ. ನೀನ್ ಹಿಂಗೆ ಆಡ್ತಾ ಇದ್ರೆ ಆ ಸಿದ್ದುನು ನಿನ್ ಮಾತಿಗೆ ತಲೆ ಆಡ್ತಾನೆ. ಎಲ್ಲವ ತಪ್ಪಿರ್ತಾನೆ ಅವನು. ಹಾಕೊಂಡಲ್ಲ ತದ್ಕಿದ್ರೆ ಆಗ ಬುದ್ಧಿ ಬರ್ತದೆ ಅವನಿಗೆ. ನೋಡು ಸಿದ್ದು, ನೀನ್ ಅಣ್ಣನ ಮಾತು ಕೇಳ್ಬೇಡ. ಸ್ವಲ್ಪ ಸ್ವಂತಿಕೆಯಿಂದ ಯೋಚನೆ ಮಾಡು. ಆ ಪೇಪರ್ಗೆ ಸೈನ್ ಮಾಡಿ ಅನಿಷ್ಟ ತೊಲಗ್ತು ಅಂತ ಹೇಳಿ ಹೊಸ ಜೀವನ ಶುರು ಮಾಡೋ. ಸಿದ್ದು, ನೀನ್ ನಾವು ಮಾತು ಕೇಳ್ಬೇಡಕ್ಕಲ್ಲ, ನಿನ್ ತಲೆಯೆಲ್ಲ ಕೇಳಿಸ್ಬಿಡ್ತಾರೆ ಇಲ್ಲಿದ್ರೆ. ಎಲ್ಲ ಹೋಗುವ. ಬರ್ಲಾ ಇವನು ಏನವ ನಿನ್ ಗಂಡ? ಅವ್ನ ಎಂತ ದಾರಿ ತರೋಣ ಅಂದ್ರೆ ಅವ್ನ ದಾರಿ ತಪ್ಪಿಸ್ತಾವನ ಅವನು. ಮಾವ, ಜೀವನ ಎಷ್ಟು ಕ್ಷಣಿಕ ಅಲ್ವಾ? ಆದರೆ ನಾವು ಅದರಲ್ಲಿರೋ ಸನ್ನಿವೇಶಗಳಿಗೆ ಅಬ್ಬರದಿಂದ ಹೋರಾಡ್ತಾ ಇರ್ತೀವಿ. ಯಾವುದೋ ಕ್ಷಣಕ್ಕೆ ಪಡ್ಕೋತೀವಿ, ಇನ್ನೊಂದು ಕ್ಷಣಕ್ಕೆ ಎಲ್ಲ ಸೋತ್ಬಿಡ್ತೀವಲ್ಲ ಮಾವ. ಎಷ್ಟು ವಿಚಿತ್ರ ಅಲ್ವಾ? ನಿಜ ಅಳಿಯ, ಇಷ್ಟೇ ಜೀವನ. ಕಾಲಾಯ ತಸ್ಮೈ ನಮಃ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಅಯ್ಯಂದ್ರೆ ಯಾಕೋ ನಿಮ್ಮ ಮುಖದಲ್ಲಿ ಮೊದಲಿದ್ದಷ್ಟು ಗೆಲುವಿಲ್ಲ. ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಜಾನ್ವಿವ್ರು ಹೋದ್ಮೇಲೆ ನನ್ನ ಜೀವನದಲ್ಲಿ ಸೋತಾಗಿದೆ ಅಂತೆ. ಇನ್ನು ಗೆಲುವು ಎಲ್ಲಿದೆ ಹೇಳಿ? ಜಾನ್ವಿವ್ರ ನೆನಪು ತುಂಬ ಕಾಡಕ್ಕೆ ಶುರುವಾಗಿದೆ ಅಂತೆ. ಅಳಿಯಂದ್ರೆ ನೀವೇ ಹೀಗೆ ದುಃಖ ಪಟ್ಟರೆ ನಮಗೇನು ಅನ್ಸುತ್ತೆ ಹೇಳಿ?
ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಮಾವ, ಜಾನ್ವಿಯವರು ಕನಸಿನಲ್ಲಿ ಬರೋಕ್ಕೆ ಶುರುವಾಗಿದ್ದಾರೆ. ಕಣ್ರೆಪ್ಪೆ ಬಿಟ್ಟರು ಮುಚ್ಚಿದ್ರು ಬರೀ ಅವ್ರದ್ದೇ ಯೋಚನೆ ನೆನಪಾಗ್ತಿದೆ. ಅದಕ್ಕೆ ನಿಮ್ಮನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಸ್ವಲ್ಪ ಸಾಂತ್ವನ ಸಿಗ್ಬೋದೇನೋ ಅಂತ ಓಡೋಡಿ ಬಂದೆ. ಜಾನ್ವಿಯವರು ಕನಸಿನಲ್ಲಿ ಬಂದು ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ಸತ್ತೆ. ಇಲ್ಲ ನನ್ನ ಪಕ್ಕದಲ್ಲಿ ಕೂತಿದ್ದಾರೇನೋ ಅಂತ ಅನ್ಸತ್ತೆ ಮಾವ. ಅರ್ಥ ಆಗುತ್ತೆ ಹೇಳಿ. ಅಂದರೆ ನಮ್ಮ ಜಾನುನ ನೀವು ಅಷ್ಟು ಪ್ರೀತಿಸ್ತಾ ಇದ್ರಿ. ಅವಳು ನಿಮ್ಮ ಜೀವನ ಜೊತೆ ಬೆರೆತು ಹೋಗಿದ್ಲು. ಹಾಗಾಗಿ ಅವಳು ಇಲ್ಲ ಅನ್ನೋದನ್ನ ನಿಮ್ಮ ಮನಸ್ಸು ಒಪ್ಕೊಳ್ಳೋಕೆ ತಯಾರಿಲ್ಲ. ಹೋದವಳು ಮತ್ತು ಬರಲ್ಲ, ಇದು ವಾಸ್ತವ. ಎಷ್ಟೇ ಕಷ್ಟ ಆದರೂ ನಾವೆಲ್ಲರೂ ಈ ವಾಸ್ತವವನ್ನು ಅರಗಿಸ್ಕೋಬೇಕು. ಮಾವ, ನನ್ನ ಕನಸಿನಲ್ಲಿ ಜಾನ್ವಿಯರು ಬಂದು ಮಾತಾಡ್ದ ಹಾಗೆ ನಿಮ್ಮ ಯಾರ ಕನಸಿನಲ್ಲೂ ಬಂದಿಲ್ವಾ? ಅಳಿಯಂದ್ರೆ ನನ್ನ ಕನಸಲ್ಲಿ ಒಂದ್ಸಲ ಬಂದಿದ್ಲು. ಆದರೆ ಅದು ಕನಸಲ್ವೇನೋ ನಿಜವಾಗ್ಲೂ ಬಂದಿದ್ದಾಳೇನೋ ಅಂತ ಅನ್ಸ್ಬಿಟ್ಟಿತ್ತು. ಹೌದು ಅತ್ತೆ, ನನಗೂ ಹಾಗೆ ಅನ್ಸುತ್ತೆ. ಅದಕ್ಕೆ ನೋಡಿ, ಜಾನ್ವಿಯವರು ಇಲ್ಲ ಅಂತ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅತ್ತೆ. ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಅಳಿಯಂದ್ರೆ.